ಮಂಡ್ಯದ ಮಳವಳ್ಳಿಯಲ್ಲಿ ಕಾಂಗ್ರೆಸ್ ಗ್ಯಾರಂಟಿ ಸಮಾವೇಶವನ್ನ ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ಶಾಸಕ ನರೇಂದ್ರ ಸ್ವಾಮಿ ನೇತೃತ್ವದಲ್ಲಿ 481 ಕೋಟಿ ವೆಚ್ಚದ ಅಭಿವೃದ್ಧಿ ಕಾರ್ಯಗಳಿಗೆ ಚಾಲನೆ ನೀಡಲಾಯಿತು. ಸಮಾವೇಶದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮೋದಿ, ಬಿಜೆಪಿ, ಜೆಡಿಎಸ್ ವಿರುದ್ಧ ಖಂಡಾತುಂಡವಾಗಿ ವಾಗ್ದಾಳಿ ನಡೆಸಿದರು. ಬಿಜೆಪಿ, ಜೆಡಿಎಸ್ ರೀತಿಯಲ್ಲಿ ಕೊಟ್ಟ ಮಾತಿಗೆ ನಾವು ಮಾತು ತಪ್ಪಲ್ಲ. ನಾವು ನುಡಿದಂತೆ ಗ್ಯಾರಂಟಿ ಯೋಜನೆಗಳನ್ನ ಫಲಾನುಭವಿಗಳಿಗೆ ತಲುಪಿಸುವಲ್ಲಿ ಯಶಸ್ವಿಯಾಗಿದ್ದೀವಿ ಎಂದರು. ಕೇಂದ್ರ ಸರ್ಕಾರ ಸುಳ್ಳು ಹೇಳಿಕೊಂಡು ಜನರಿಗೆ ಮೋಸ ಮಾಡ್ತಾ ಇದೆ. ಇವರ ಜೊತೆಗೆ ಕುಮಾರಸ್ವಾಮಿ ಸಹ ಸಹಕಾರವನ್ನು ಕೊಟ್ಟಿದ್ದಾರೆ. ದೇವೇಗೌಡರು ಕುಮಾರಸ್ವಾಮಿ 2 ಬಾರಿ ಸಿಎಂ ಆಗಿದ್ರು. ಮಂಡ್ಯ ಜಿಲ್ಲೆಗೆ ಏನ್ ಕೊಡುಗೆ ಕೊಟ್ಟಿದ್ದಾರೆ? ಈಗ ಕೋಮುವಾದಿ ಬಿಜೆಪಿ ಜೊತೆ ಸೇರ್ಕೊಂಡಿದ್ದಾರೆ. ಜೆಡಿಎಸ್ನಲ್ಲಿರೋ ಜಾತ್ಯತೀತ ಅನ್ನೋ ಪದ ತೆಗೆದುಹಾಕಿ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ಲೋದು ನಿಶ್ಚಿತ ಅಂತ ಭವಿಷ್ಯ ನುಡಿದ್ರು. ಇದೇ ವೇಳೆ ಸಂಪುಟ ವಿಸ್ತರಣೆ ಆದಾಗ ನರೇಂದ್ರ ಸ್ವಾಮಿಗೆ ಸಚಿವ ಸ್ಥಾನ ಸಿಗುತ್ತೆ ಅಂತ ಭರವಸೆ ಕೊಟ್ಟರು. ದೇವೇಗೌಡರು ಹೇಳಿದ್ರು, ಒಂದ್ಸಾರಿ ಮುಂದಿನ ಜನ್ಮದ ಏನಾದ್ರು ಇದ್ರೆ ಮುಸಲ್ಮಾನರಾಗಿ ಹುಟ್ಟುತ್ತೇನೆ ಅಂತಕ್ಕಂಥ ಮಾತನ್ನ ಹೇಳಿದ್ರು. ಕೋಮುವಾದಿ ಬಿಜೆಪಿ ಜೊತೆ ಸೇರ್ಕೊಂಡಿದ್ದಾರೆ. ಮಿಸ್ಟರ್ ದೇವೇಗೌಡ್ರೆ, ಜನತಾದಳ ಜಾತ್ಯತೀತ, ಆ ಜಾತ್ಯತೀತ ತೆಗೆದಾಕ್ಬಿಡಿ. ಜಾತ್ಯತೀತ ಅಂತ ಇಟ್ಕೊಳ್ಳಿಕ್ಕೆ ಯಾವುದೇ ನೈತಿಕ ಹಕ್ಕಿಲ್ಲ. ನಮ್ಮ ದೇಶದ ಪ್ರಧಾನಮಂತ್ರಿ ಇದ್ದಾರಲ್ಲ, ಯಾರವ್ರ ಹೆಸರು, ಬರೀ ಸುಳ್ಳೇ ಹೇಳೋದು. ಬಿಜೆಪಿ ಇನ್ನೊಂದು ಅದರ ಅನ್ವರ್ಥ ನಾಮ ಏನಪ್ಪಾ ಅಂದ್ರೆ ಸುಳ್ಳು. ನಾವು 100 ರೂಪಾಯಿ ತೆರಿಗೆ ಕೊಟ್ರೆ ಕೇಂದ್ರಕ್ಕೆ ನಮಗ್ ಬರೋದು, ವಾಪಸ್ ಬರೋದು ಅದು 3 ರೂಪಾಯಿ ಮಾತ್ರ. ಬಿಜೆಪಿಯವರು ಡೊಂಗಿತನದ ಮಾತುಗಳನ್ನ ಆಡ್ತಾರೆ. ನಾವು 28ಕ್ಕೆ 28 ಗೆಲ್ತೀವಿ. ಅದು ಸಾಧ್ಯನಾ? ಕಾಂಗ್ರೆಸ್ ಪಕ್ಷ ಈ ಸಾರಿ ಕನಿಷ್ಠ 20 ಸ್ಥಾನಗಳನ್ನ ನೀವು ಆಶೀರ್ವಾದ ಮಾಡ್ತೀರ ಅಂತಕ್ಕಂಥ ನಂಬಿಕೆ ನಿನಗಿದೆ. ಈ ಗ್ಯಾರಂಟಿಗಳನ್ನ ಜಾರಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಕರ್ನಾಟಕ ರಾಜ್ಯ ಆರ್ಥಿಕವಾಗಿ ದಿವಾಳಿ ಆಗುತ್ತದೆ. 52,000 ಕೋಟಿ ರೂಪಾಯಿಗಳ ಬಜೆಟ್ ನಲ್ಲಿ ಅಲೋಕೇಟ್ ಮಾಡಿದ್ದೀನಿ. ಮಿಸ್ಟರ್ ಅಶೋಕ ಬಸವರಾಜ ಬೊಮ್ಮಾಯಿ ಬಜೆಟ್ ಪುಸ್ತಕವು ಸಿದ್ದರಾಮಯ್ಯ ಬಜೆಟ್ ಬಗ್ಗೆ ಕುಮಾರಸ್ವಾಮಿ ಅವರು ಟೀಕೆ ಮಾಡಿದ್ದು 2 ತಿಂಗಳಿನಿಂದ 100ಕ್ಕೆ ಹಲವು ಸುಳ್ಳುಗಳನ್ನು ಹೇಳಿದ್ದಾರೆ. ಒಂದು ಸತ್ಯವನ್ನು ಮಾಡ್ತಾ ಇದ್ದಾರೆ. ನೀವು 1,05,000 ಕೋಟಿ ಸಾಲ ಮಾಡಿದ್ದೀರಿ. ಸಾಲದ ಹೊರೆ ಹೊರಿಸಿ ಸ್ವೇಚ್ಛಾಚಾರವಾಗಿ ಆಡಳಿತ ನಡೆಸ್ತಾ ಇದ್ದೀರಾ. ಯಾರಪ್ಪನ ಮನೆ ದುಡ್ಡಿನಿಂದ ಗ್ಯಾರಂಟಿ ಕೊಡ್ತಿದ್ದೀರಿ, ಅದಕ್ಕೆ ಎಷ್ಟು ಸಾಲ ಮಾಡಿದ್ದೀರಿ ಅಂತ ಕಿಡಿಕಾರಿದ್ದಾರೆ. ಅಲ್ಲದೆ ಇನ್ನೊಂದು ವಾರದಲ್ಲಿ ಮೈತ್ರಿ ಸೀಟು ಹಂಚಿಕೆ ಮುಗಿಯುತ್ತೆ, ಬೆಂಗಳೂರು ಗ್ರಾಮಾಂತರದಲ್ಲಿ ನಮ್ಮನ್ನ ಎದುರಿಸಲು ಸಜ್ಜಾಗಿ ಅಂತ ಡಿಕೆ ಬ್ರದರ್ಸ್ಗೆ ಎಚ್ಡಿಕೆ ಸಂದೇಶ ರವಾನಿಸಿದ್ದಾರೆ. ಮತ್ತೊಂದು ಕಡೆ ದೋಸ್ತಿ ಟಿಕೆಟ್ ಅನೌನ್ಸ್ ಆಗದಿದ್ರು ಹಾಸನದಲ್ಲಿ ಜೆಡಿಎಸ್ ನಾಯಕರ ರಾಜಕೀಯ ಚಟುವಟಿಕೆ ಜೋರಾಗಿದೆ. ಕುಮಾರಸ್ವಾಮಿ ಹಾಸನದಲ್ಲಿ ಮಂದಿರ ಮ್ಯಾರಥಾನ್ ಮಾಡ್ತಾ ಇದ್ದಾರೆ. ಹಾಸನ, ಅರಸೀಕೆರೆ, ಅರಕಲಗೂಡು ತಾಲೂಕುಗಳ ಹಲವು ದೇಗುಲ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಿದ್ದಾರೆ. ಎಚ್ಡಿಕೆ ಜೊತೆ ರೇವಣ್ಣ, ಸಂಸದ ಪ್ರಜ್ವಲ್ ರೇವಣ್ಣ ಕೂಡ ಸಕ್ರಿಯರಾಗಿದ್ದಾರೆ. ಅವರು ಕಳೆದ 2 ತಿಂಗಳಿಂದ ಅವ್ರು ನಡ್ಕೊಳ್ತಾ ಇರತಕ್ಕಂತ ನಡವಳಿಕೆ ನೋಡಿದಾಗ 100 ಸುಳ್ಳು ಹೇಳಿ ಒಂದು ಸತ್ಯ ನಿರೂಪಿಸುವಂತಕ್ಕಂಥದ್ದನ್ನು ಹೇಳೋರು. ಆ ರೀತಿ ಇವತ್ತು ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಪ್ರತಿನಿತ್ಯ ಸುಳ್ಳು ಹೇಳ್ಕೊಂಡು ಈ ವರ್ಷ 1,05,000 ಕೋಟಿ ಸಾಲ ಮಾಡಿದಿರಿ. ಈ ಸಾಲ ನೀವು ತೀರಿಸಲ್ಲ, ಜನವೇ ತೀರಿಸಬೇಕು. ಮುಂದೆ ಬರ್ತಕ್ಕಂಥ ಸರ್ಕಾರದ ಮೇಲೆ ಹೊರಿಸ್ತಿರಿದಲ್ಲ. ನೀವು ಮಹಾನ್ ಪ್ರವೀಣರು ಗೊತ್ತಿದೆ ನನಗೆ. 2,000 ರೂಪಾಯಿ ಯಾರಪ್ಪನ ಮನೆ ದುಡ್ಡು ಕೊಡ್ತಾ ಇದ್ದೀರಿ? ಈ ರಾಜ್ಯದ ಜನತೆ ದುಡ್ಡೇ ಅದು. ಅದಕ್ಕೆ ಸಾಲ ಎಷ್ಟು ಮಾಡಿದಿರಿ? ಬಾಗಿಲಿಗೆ ಬಂತು ಸರ್ಕಾರ, ಇರಲಿ ಸಹಕಾರ ಅನ್ನೋ ಘೋಷವಾಕ್ಯದೊಂದಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಇವತ್ತು ಆರ್ಆರ್ ನಗರ, ಯಶವಂತಪುರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಜನಸ್ಪಂದನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಬೆಂಗಳೂರು ವಿಶ್ವವಿದ್ಯಾಲಯದ ಬಿಪಿಎಡ್ ಗ್ರೌಂಡ್ನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ 100 ಜನ ತಮ್ಮ ಅಹವಾಲನ್ನು ಹೊತ್ತು ಬಂದಿದ್ರು. ಹಿರಿಯ ನಾಗರಿಕರು, ವಿಕಲಚೇತನರ ಬಳಿ ತೆರಳಿ ಡಿಕೆ ಶಿವಕುಮಾರ್ ಸಮಸ್ಯೆ ಆಲಿಸಿದ್ರು. ಡಿಕೆ ಶಿವಕುಮಾರ್ ಮಾತನಾಡಿ, 20 ಕ್ಷೇತ್ರಗಳನ್ನ ಸುತ್ತಿದ್ದೀನಿ, 12 ಕ್ಷೇತ್ರಗಳನ್ನ ಮುಗಿಸಿದ್ದೀನಿ. ಈಗಾಗಲೇ 20,000ಕ್ಕೂ ಹೆಚ್ಚು ಅರ್ಜಿ ನೋಂದಣಿಯಾಗಿದೆ. ಸಮಸ್ಯೆಗೆ ಪರಿಹಾರ ಕಂಡುಹಿಡಿಯಲು ಪ್ರತ್ಯೇಕ ತಂಡವನ್ನ ಮಾಡಿದ್ದೀವಿ. ಮನೆ ಬಾಗಿಲಿಗೆ ಬಂದ ಉದ್ದೇಶ ನೀವು ನಮ್ಮ ಮನೆ ಬಾಗಿಲಿಗೆ ಬರಬಾರದು ಅಂತ. ನಮ್ಮ ಸರ್ಕಾರ ಸದಾ ನಿಮ್ಮ ಜೊತೆ ಇರುತ್ತೆ ಅಂದ್ರು. ಕಾರ್ಯಕ್ರಮದಲ್ಲಿ ಶಾಸಕ ಮುನಿರತ್ನ, ಎಸ್ಟಿ ಸೋಮಶೇಖರ್, ಡಿಕೆ ಸುರೇಶ್ ಭಾಗಿಯಾದರು. ಇನ್ನು ಜನಸ್ಪಂದನ ಕಾರ್ಯಕ್ರಮದಲ್ಲಿ ಆರ್ಆರ್ ನಗರ ಶಾಸಕ ಮುನಿರತ್ನ ಅವರು ಡಿಕೆ ಬ್ರದರ್ಸ್ಗೆ ವೇದಿಕೆಯಲ್ಲಿ ಟಾಂಗ್ ಕೊಟ್ಟರು. ಇದು ಜಿಂದಾಬಾದ್ ಕೂಗುವ ಕಾರ್ಯಕ್ರಮ ಅಲ್ಲ, ಸಮಸ್ಯೆ ಬಗೆಹರಿಸುವ ಕಾರ್ಯಕ್ರಮ. ಜನಪ್ರತಿನಿಧಿಗಳು ಶಾಶ್ವತ ಅಲ್ಲ, ನೀವು ಶಾಶ್ವತ. ಒಳಿತು ಮಾಡು ಮನುಷ್ಯ ಅನ್ನೋ ಮಾತಿದೆ. ಈ ಮಾತನ್ನ ನಾವು ಅರ್ಥ ಮಾಡಿಕೊಂಡ್ರೆ ಸಾಕು. ಕೆಂಪೇಗೌಡ, ಕೆಂಗಲ್ ಹನುಮಂತಯ್ಯ, ಎಸ್ ಎಂ ಕೃಷ್ಣ, ನಾಲ್ವಡಿ ಕೃಷ್ಣರಾಜ ಒಡೆಯರ್ ಮಾಡಿದಂತಹ ಕೆಲಸ ಶಾಶ್ವತ. ಅವರನ್ನ ನಾವು ಪ್ರತಿದಿನ ನೆನಪು ಮಾಡ್ಕೊಳ್ತೀವಿ ಅಂದ್ರು. ಈ ಬಾಗಿಲು ಬಂತು ಸರ್ಕಾರ ನಿಮ್ಮ ಸೇವೆಗೆ ಇರಲಿ ಸಹಕಾರ ಅಂತ ಹೇಳಿ ಸುಮಾರು 20 ಕ್ಷೇತ್ರಗಳನ್ನ ಸುತ್ತಿದ್ದೇನೆ. 12 ಕ್ಷೇತ್ರ ಮುಗಿಸಿದ್ದೇನೆ. 20,000ಕ್ಕೂ ಹೆಚ್ಚು ಅರ್ಜಿಗಳು ಬಂದು
ರಿಜಿಸ್ಟ್ರೇಷನ್ ಆಗಿದೆ. ಈ ಮಧ್ಯೆ ಮುಖ್ಯಮಂತ್ರಿಗಳು ನಿಮ್ಮ ಮನೆ ಬಾಗಿಲಿಗೆ ಸಮಸ್ಯೆಗಳನ್ನ ಬಗೆಹರಿಸುವಂತ ಕಾರ್ಯಕ್ರಮ ಏರ್ಪಡಿಸಿರೋದಕ್ಕೆ ನಮ್ಮ ಉಪಮುಖ್ಯಮಂತ್ರಿಗಳಿಗೆ ನಾನು ಧನ್ಯವಾದಗಳನ್ನ ಹೇಳ್ತೇನೆ. ಅವ್ರಿಗೆ ಒಳ್ಳೇದಾಗಲಿ. ನಮ್ಮ ಉಪಮುಖ್ಯಮಂತ್ರಿಗಳ ಮೇಲೆ ಅಪಾರವಾದ ಭರವಸೆ ಈ ಕರ್ನಾಟಕ ರಾಜ್ಯ ಮತ್ತೆ ಬೆಂಗಳೂರು ನಗರದ ಜನತೆ ಇಟ್ಟಿದ್ದಾರೆ. ಏನೋ ಒಂದು ಕೊಡುಗೆ ಕೊಟ್ಟೇ ಕೊಡ್ತಾರೆ. ಚರಿತ್ರೆಯಲ್ಲಿ ಅವರ ಹೆಸರು. ಸಿಎಂ ಸಿದ್ದರಾಮಯ್ಯ ಹಾಗೂ ಆಪ್ತ ಮಹದೇವಪ್ಪ ನಡುವಿನ ಎರಡನೇ ಸುತ್ತಿನ ಮುನಿಸು ಸಮರ ಆರಂಭಗೊಂಡಿದೆಯಾ ಅನ್ನೋ ಪ್ರಶ್ನೆ ಈಗ ಮೂಡ್ತಾ ಇದೆ. ಕಾರಣ, ಚಾಮರಾಜನಗರ ಲೋಕಸಭಾ ಕ್ಷೇತ್ರಕ್ಕೆ ಪುತ್ರ ಸುನಿಲ್ ಬೋಸ್ಗೆ ಮಹದೇವಪ್ಪ ಟಿಕೆಟ್ ಅನ್ನು ಕೇಳಿದ್ದಾರೆ. ಆದರೆ ಸಚಿವರ ಸ್ಪರ್ಧೆ ಕೋಟಾದಲ್ಲಿ ಮಹದೇವಪ್ಪ ಸ್ಪರ್ಧಿಸಿದ್ರೆ ಗೆಲುವಿಗೆ ಪೂರಕ ಎಂಬ ಅಭಿಪ್ರಾಯ ಕೈಪಾಳ್ಯದಲ್ಲಿ ಕೇಳಿ ಬರ್ತಾ ಇದೆ. ಆದರೆ ತಮ್ಮ ಪುತ್ರನಿಗೆ ಟಿಕೆಟ್ ಕೊಡಿಸಿ ಅಂದ್ರೆ ಸಿಎಂ ತಮ್ಮ ಹೆಸರನ್ನೇ ಪ್ರಪೋಸ್ ಮಾಡಿದ್ದಾರೆ ಅಂತ ಮಹದೇವಪ್ಪ ಮುನಿಸ್ಕೊಂಡಿದ್ದಾರಂತೆ. ಇನ್ನು ನಿನ್ನೆ ಲೋಕಸಭೆಗೆ ಅಭ್ಯರ್ಥಿಗಳಾಗಲು ಸಿಎಂ ಡಿಸಿಎಂ ಬೆಸ್ಟ್ ಅಂತ ಮಹದೇವಪ್ಪ ಹೇಳಿದ್ರು. ಇದರ ಬಗ್ಗೆ ಕೇಳಿದ್ರೆ ಡಿಕೆಶಿ ಹೌದು ಅಂದ್ರೆ ಸಂಸದ ಡಿಕೆ ಸುರೇಶ್ ಪ್ರತಿಕ್ರಿಯಿಸಿ, ಮಹದೇವಪ್ಪ ಒಳ್ಳೆ ಸಲಹೆ ಕೊಟ್ಟಿದ್ದಾರೆ, ನಾನು ಅವರ ಸಲಹೆಗೆ ಸ್ವಾಗತ ಕೋರ್ತೀನಿ, ಈ ಬಗ್ಗೆ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಎಂದ್ರು. ಹೌದು ಸರ್, ಸಿಎಂ ಮತ್ತೆ ಡಿಸಿಎಂ ಅವರು ಸ್ಪರ್ಧೆ ಮಾಡಬೇಕಂತ ಮಹದೇವಪ್ಪನವರು ಹೇಳಿದ್ದಾರೆ ಲೋಕಸಭಾ ಚುನಾವಣೆಯಲ್ಲಿ. ಸರ್, ಒಳ್ಳೆ ಸಲಹೆ ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಪುಂಡರ ಅಟ್ಟಹಾಸ ಮುಂದುವರೆದಿದೆ. ಬೈಕ್ಗಳ ಮಧ್ಯೆ ಟಚ್ ಆಗಿದ್ದಕ್ಕೆ ಯುವಕ ಯುವತಿ ಇದ್ದ ಬೈಕ್ ಅನ್ನು ಅಡ್ಡಗಟ್ಟಿ ಪುಂಡನೋರ್ವ ಮನಸೋ ಇಚ್ಛೆ ಹಲ್ಲೆ ಮಾಡಿದ್ದಾನೆ. ಇದೇ ತಿಂಗಳ 1ನೇ ತಾರೀಕು ಸಂಜೆ 7 ಗಂಟೆಗೆ ಘಟನೆ ನಡೆದದ್ದು. ಪಕ್ಕದ ವಾಹನದಲ್ಲಿದ್ದವರು ಮೊಬೈಲ್ನಲ್ಲಿ ದೃಶ್ಯ ಸೆರೆ ಹಿಡಿದಿದ್ದಾರೆ. ಪ್ರಕರಣ ಸಂಬಂಧ ದೂರು ಕೂಡ ದಾಖಲಾಗಿತ್ತು. ಈ ಸಂಬಂಧ ಪಬ್ಲಿಕ್ ಟಿವಿ ವರದಿಯನ್ನ ಬಿತ್ತರ ಮಾಡಿತ್ತು. ಈಗ ರಾಕೇಶ್ ಆರೋಪಿಯನ್ನ ಪೊಲೀಸರು ಬಂಧನಕ್ಕೆ ಒಳಪಡಿಸಿದ್ದಾರೆ. ಕಾಡಾನೆ ದಾಳಿಯಿಂದಾಗಿ 2 ಮಹಿಳೆಯರು ಮೃತಪಟ್ಟಿರುವಂತಹ ಘಟನೆ ಆನೇಕಲ್ ಗಡಿಭಾಗದ ಡೆಂಕಣಿಕೋಟೆ ಬಳಿ, ಈಗ ಅಣಿಯಾಳ ಬಳಿ ಕೂಡ ಸಂಭವಿಸಿದೆ. 3 ಹಸುಗಳು ಕೂಡ ಸಾವನ್ನಪ್ಪಿವೆ. ಗುಮ್ಮಾಳಪುರ, ಅಣಿಯಾಳು, ತಳಿ ಸುತ್ತಮುತ್ತ ಆನೆ ದಾಂಧಲೆ ಹೆಚ್ಚಾಗಿದೆ. ಗ್ರಾಮಕ್ಕೆ ಬಂದ ಒಂಟಿ ಸಲಗ ಓಡಿಸಲು ಗ್ರಾಮಸ್ಥರು ಮುಂದಾದಾಗ ತೋಟದಲ್ಲಿ ಕೆಲಸ ಮಾಡ್ತಿದ್ದ 2 ಮಹಿಳೆಯರನ್ನ ಕಾಡಾನೆ ಕೊಂದಿದೆ. ಇದರಿಂದ ರೊಚ್ಚಿಗೆದ್ದ ಗ್ರಾಮಸ್ಥರು ರಸ್ತೆ ತಡೆ ನಡೆಸಿ ಪ್ರತಿಭಟನೆ ನಡೆಸಿದ್ರು. ಅರಣ್ಯ ಇಲಾಖೆ ವಿರುದ್ಧ ಕಿಡಿಕಾರಿದ್ರು. ಮಹಿಳೆಯ ಶವ ಇಟ್ಟು ಪ್ರತಿಭಟನೆ ಮಾಡ್ತಿದ್ದ ಸ್ಥಳಕ್ಕೆ ತಳಿ ಶಾಸಕ ರಾಮಚಂದ್ರ ಭೇಟಿ ಕೊಟ್ಟರು. ನಂತರ ಮೃತರ ಕುಟುಂಬಸ್ಥಕ್ಕೆ ಸಾಂತ್ವನವನ್ನ ಹೇಳಿದರು. ಮೃತ ಮಹಿಳೆಯ ಮಕ್ಕಳಿಗೆ ಸರ್ಕಾರಿ ಉದ್ಯೋಗ ನೀಡಲಾಗುವುದು, ಪರಿಹಾರದ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ಉದ್ರಿಕ್ತರನ್ನ ಸಮಾಧಾನಪಡಿಸಿದ್ದಾರೆ. ಇಂಗ್ಲೆಂಡ್ ವಿರುದ್ಧ ನಡೆದಂತಹ 3ನೇ ಟೆಸ್ಟ್ ಕ್ರಿಕೆಟ್ ಪಂದ್ಯದಲ್ಲಿ ಭಾರತ ಭರ್ಜರಿ 434 ರನ್ಗಳ ಗೆಲುವು ಸಾಧಿಸಿದೆ. ಈ ಮೂಲಕ 2-1 ಅಂತರದಲ್ಲಿ ಸರಣಿಯಲ್ಲಿ ಮುನ್ನಡೆ ಕಾಯ್ದುಕೊಳ್ತು. 4ನೇ ದಿನವಾದ ಇಂದು ಸ್ಪಿನ್ನರ್ ರವೀಂದ್ರ ಜಡೇಜಾ ಬೌಲಿಂಗ್ ದಾಳಿಗೆ ಇಂಗ್ಲೆಂಡ್ ತತ್ತರಿಸಿ ಹೋಯಿತು. ಜಡೇಜಾ 5 ವಿಕೆಟ್ ಕಿತ್ತರು. ಕುಲ್ದೀಪ್ 2, ಅಶ್ವಿನ್, ಬೂಮ್ರಾ ತಲಾ 1 ವಿಕೆಟ್ ಕಬಳಿಸಿದರು. ಮೊದಲ ಇನ್ನಿಂಗ್ಸ್ನಲ್ಲಿ ಪ್ರಬಲ ಪೈಪೋಟಿ ನೀಡಿದ ಇಂಗ್ಲೆಂಡ್ 2ನೇ ಇನ್ನಿಂಗ್ಸ್ನಲ್ಲಿ ಕೇವಲ 122 ರನ್ಗಳಿಗೆ ಆಲ್ ಔಟ್ ಆಯಿತು.